ಒಂದೊಂದು ಸರ್ತಿ ಏನಾಗುತ್ತಂದರೆ ಆ ಸೂರ್ಯನು ಒಂದೇ ರಾಶಿನಲ್ಲಿ ಇರ್ತಾನೆ, ಇನ್ನೊಂದು ರಾಶಿನಲ್ಲಿ ಹೋಗೋದೇ ಇಲ್ಲ. ಆದ ಕಾರಣ ಬೇರೆ ರಾಶಿಗೆ ಹೋಗದಾ ಇರ್ತಕ್ಕಂಥದ್ದು ಯಾವ ಸಂದರ್ಭ ಇದೆಯೋ ಅದನ್ನು ಮಂದಮಾಸ ಅಂದರು. ಅದು ಒಂದು ರೀತಿ ಶೂನ್ಯ ಮಾಸ. ಅಷ್ಟೇ ಅಲ್ಲ, ಶೂನ್ಯ ಅನ್ನೋದಕ್ಕಂದರೆ ಬೆಸ್ಟು ಏನಪ್ಪ ಅಂದರೆ ಪುರುಷೋತ್ತಮ ಮಾಸ ಅಂತ ಹೇಳೋಣ. ಅದು ಯಾರಿಗೆ ಸಂಬಂಧಪಟ್ಟಿರೋ ಮಾಸ? ಯಾರಿಗೂ ಸಂಬಂಧ ಇಲ್ಲ ಅಂದರೆ ಒಬ್ಬರಿಗೆ ಸಂಬಂಧ ಇದೆ. ಅದು ಯಾರು ಅಂದರೆ ಭಗವಂತ. ಆದ ಕಾರಣ ಭಗವಂತನಿಗೆ ಸಮರ್ಪಣೆ ಮಾಡಬಹುದಾಗಿರ್ತಕ್ಕಂಥ ಮಾಸ ಅಧಿಕ ಮಾಸ. ಅಧಿಕ ಮಾಸ ಅಧಿಕ ಮಾಸ ಅಧಿಕ ಮಾಸದಲ್ಲಿ ಏನು ಮಾಡಬೇಕು ಅಂದರೆ, ನೀನು ಏನೇ ಮಾಡಲಿ ಅಧಿಕವಾಗಿರ್ತಕ್ಕಂಥ ಫಲ ಬರ್ತಕ್ಕಂಥ ಮಾಸ. ಆದ ಕಾರಣನೇ ಅಧಿಕ ಮಾಸದಲ್ಲಿ ಎಲ್ಲ ಭಕ್ತರು ಮತ್ತು ಸಾಧಕರಾಗಿರ್ತಕ್ಕಂಥವರು ಅವರು ಮಾಡಬೇಕಾಗಿರ್ತಕ್ಕಂಥ ಸತ್ಕರ್ಮಗಳನ್ನು ಅಧಿಕವಾಗಿ ಮಾಡತಕ್ಕಂಥ ಒಂದು ಮಾಸ. ಈ ವರ್ಷ ನಮಗೆ ಮತ್ತು ಜ್ಯೇಷ್ಠ ಮಾಸ ಅಧಿಕ ಮಾಸವಾಗಿ ಬಂದಿದೆ. ಈ ಅಧಿಕ ಮಾಸದಲ್ಲಿ ನಾವೇನು ಮಾಡಬೇಕು ಅಂದರೆ ಯಜ್ಞ ದಾನ ತಪ ಕರ್ಮ ಪಾವನಾನಿ ಮನುಷ್ಯರನ್ನು ಅಂದರೆ ಬುದ್ಧಿವಂತಿಕೆ ಇರತಕ್ಕಂಥ ಮನುಷ್ಯರನ್ನು, ಬುದ್ಧಿವಂತಿಕೆಯಿಂದ ವಿವೇಕವಂತವಾಗಿರ್ತಕ್ಕಂಥ ಆ ಮನುಷ್ಯರನ್ನು ಪಾವನಾನಿ ಪವಿತ್ರವನ್ನು ಮಾಡತಕ್ಕಂಥದ್ದು ಯಜ್ಞ ದಾನ ತಪ ಕರ್ಮ. ನೀವೇನು ಮಾಡ್ತೀರಾ? ನೀವೇ ಯೋಚನೆ ಮಾಡಿ. ಯಜ್ಞ ಮಾಡ್ತೀರಾ? ಯಾವ ಯಜ್ಞ ಮಾಡಬೇಕು? ಯಾವ ಯಜ್ಞ ಮಾಡಬೇಕಾದ್ರೆ ತುಂಬ ಕಷ್ಟ. ಆದರೆ 3 ಯಜ್ಞ ಮತ್ತು ಆ ಯಜ್ಞ ನಿಜವಾಗಿರ್ತಕ್ಕಂಥ ಯಜ್ಞ ಏನು ಅಂದರೆ ಜ್ಞಾನ ಯಜ್ಞ ಮಾಡ್ಬೋದು. ಅದಕ್ಕೆ ಖರ್ಚಿಲ್ಲ, ಎಂಥದಿಲ್ಲ. ಖರ್ಚಿದ್ರೆ ಕಷ್ಟ. ಜ್ಞಾನ ಯಜ್ಞ ಅಂದರೆ ಕೂತ್ಕೊಂಡು ಶ್ರವಣ ಮಾಡೋದು ಜ್ಞಾನ ಯಜ್ಞ. ಸುಲಭ ಅಲ್ಲ. ನೀವು ಕೂತ್ಕೊಂಡು ಶ್ರವಣ ಮಾಡಬೇಕಾದ್ರೆ ಕಷ್ಟ. ಮೇಷ್ಟ್ರಿದ್ದಾರೆ ಗೊತ್ತಾಗುತ್ತೆ. ಪಾಠ ಮಾಡೋದು ಸುಲಭ, ಪಾಠ ಕೇಳೋದು ಕಷ್ಟ. ಅದಕ್ಕೋಸ್ಕರ ಹುಡುಗರಿಗೆ ನಾವು ಪಾಠ ಮಾಡುವಾಗ ನಾವು ಅವ್ರನ್ನೇ ಯಾಕೆ ನೋಡ್ತಾ ಇರ್ತೀವಿ ಅಂದರೆ ನಮ್ಮನ್ನು ನೋಡ್ತಾ ಇದ್ದಾರಾ ಇಲ್ವಾ? ಮನಸ್ಸನ್ನು ಒಂದು ಕಡೆಗೆ ಆಕರ್ಷಣೆ ಮಾಡಿಕೊಂಡು ನಾವು ಹೇಳಿರ್ತಕ್ಕಂಥ ವಚನಗಳು ಆ ಮೈಂಡಿಗೆ, ಆ ಮನಸ್ಸಿಗೆ ಹೋಗುತ್ತಾ ಇಲ್ವಾ ಅಂತಂದು ನೋಡ್ತಾ ನಾವು ಅಂದುಕೊಂಡಿರೋ ಭಾವನೆಗಳನ್ನು ಅವರಿಗೆ ಕರೆಕ್ಟಾಗಿ ಅದು ಅಂದುತ್ತಾ ಇಲ್ವಾ ಅಂತಂದು ನೋಡೋದಿದೆಯಲ್ವಾ, ಅದು ತುಂಬ ಕಷ್ಟವಾಗಿರೋ ಕೆಲಸ. ಆದ ಕಾರಣ ಶ್ರವಣವನ್ನು ಮಾಡೋದು ತುಂಬ ಕಷ್ಟ. ಶ್ರವಣವನ್ನು ಮಾಡಿದ್ದೀರಾ ಅಂದರೆ ಜ್ಞಾನಯಜ್ಞ ಮಾಡಿದಂಗೆ. ದಾನ ಎರಡನೇದಿದೆ. ಏನು ದಾನ ಮಾಡ್ಬೋದು ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ. ಈ ಅಧಿಕ ಮಾಸದಲ್ಲಿ, ಅದು ಜ್ಯೇಷ್ಠ ಮಾಸದಲ್ಲಿ 33 ಕೊಡಿ ಅಂತಂದು ಒಂದು ಅಭ್ಯಾಸ, ಸಂಪ್ರದಾಯ. 33 ಕೊಡಬೇಕಾ? ಹೌದು, 33 ಪರ್ಮನೆಂಟ್ ಕೊಡಿ, ಪ್ರಾಬ್ಲಮ್ ಇಲ್ಲ. 33 ರೂಪಾಯಿ ಕೊಡಿ, ಇಲ್ಲ 33 ದ್ರಾಕ್ಷ ಹಣ್ಣು ಸಿಕ್ಕದು, ಆ ದ್ರಾಕ್ಷ ಕೊಡುವಾಗ 33 ಕೊಡಿ. ಗೋಡಂಬಿ ಬೇಡ, ಕಾಸ್ಟ್ಲಿ ಆಗುತ್ತೆ. ದ್ರಾಕ್ಷ ಪರವಾಗಿಲ್ಲ. ಇಲ್ಲ ನೀನು ಪಪ್ಪು ಕಳ್ಳೆ 33 ಕೊಡಿ, ಏನನ್ನ ಕೊಡಿ, 33 ಕೊಡಿ. ಅದು ಸೂಚನೆ ಬೇರೆ. 33 ಕೋಟಿ ದೇವತೆಗಳಿಗೆ ಸಮರ್ಪಣೆ ಮಾಡುವ ರೀತಿಯಲ್ಲಿ 33 ಹೇಳಿ. 33 ಕೋಟಿ ದೇವತೆಗಳು ಎಲ್ಲೋ ಇದ್ದಾರೆ ಅಂತ ತಿಳ್ಕೋಬೇಡಿ, ನಿಮ್ಮಲ್ಲಿಯೇ ಇದ್ದಾರೆ. ಈ ಶರೀರ ಅನ್ನೋದು ದೇವತಾಮಯ. 33 ಕೋಟಿ ಅನ್ನೋದ್ರಾಗೆ 33 ಪ್ರಧಾನ. ಒಂದೊಂದು ದೇವತೆಯಿಂದ ಏನೇನು ಕಾರ್ಯ ಚಟುವಟಿಕೆ ಮಾಡ್ತಿರೋದು ಕೋಟ್ಯಾಂತರ.